ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಕವಿತಾ, ನನ್ನ ಚಾನಲ್ ಹೆಸರು ಕಟ್ಟಿಮನಿ ರೆಸಿಪಿ. ಇವತ್ತು ನಾನು ಜಗತ್ತಿನ ಅತಿ ಸುಲಭವಾದ ಮಟನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ ಅತಿ ಸುಲಭ ಮತ್ತು ಸರಳ ಮಟನ್ ಗ್ರೇವಿ ಯಾವ ರೀತಿ ಮಾಡೋದು, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವುದು. ಹಲೋ ಫ್ರೆಂಡ್ಸ್, ನಾನು ಸಿಂಪಲ್ ಆಗಿ ಮಟನ್ ಮಾಡೋದು ತೋರಿಸ್ತಾ ಇದ್ದೀನಿ. ಅರ್ಧ ಕೆಜಿ ಮಟನ್ ಇದೆ. ಈಗ ನಾನು ಸ್ಟೋವ್ ಆನ್ ಮಾಡಿ ಒಗ್ಗರಣೆ ನೋಡಿ ಫ್ರೆಂಡ್ಸ್. ಕುಕ್ಕರ್ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಕುಕ್ಕರ್ ಪಾತ್ರೆ ಬಿಸಿಯಾಗಿದೆ. ಈಗ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗುತ್ತೆ. 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ನಾನು ಸ್ವಲ್ಪ ಜೀರಿಗೆ, 4 ಮೆಣಸು, 4 ಲವಂಗ, 1 ಚಕ್ಕೆ, 2 ಏಲಕ್ಕಿ ತಗೊಂಡಿದ್ದೇನೆ. ಇದು ಎಣ್ಣೆ ಒಳಗೆ ಹಾಕ್ತೇನೆ. ಚೆನ್ನಾಗಿದು ಚಟಪಟ ಸಿಡಿಬೇಕು. ನೋಡಿ, ಚೆನ್ನಾಗಿ ಸಿಡಿತಾ ಇದೆ. ಈಗ ನಾನು ಒಂದು ಚಿಕ್ಕದು ಈರುಳ್ಳಿ ತಗೊಂಡಿದ್ದೇನೆ. ಒಂದು ಸ್ಟಿಕ್ ಸೈಜು ಉದ್ದುದ್ದ ಕಟ್ ಮಾಡಿದ್ದೇನೆ. ಸ್ಲೈಸ್ ಕಟ್ ಮಾಡಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬ್ರೌನ್ ಆಗ್ತಾ ಇದೆ. ಈ ತರ ಬ್ರೌನ್ ಆಗ್ಬೇಕು. ಒಂದು ಅರ್ಧ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದಿಷ್ಟು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗ್ಬೇಕು. ಈ ತರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು 1 ನಿಮಿಷ ತನಕ. ನೋಡಿ ಫ್ರೆಂಡ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಚೆನ್ನಾಗಿ 1 ನಿಮಿಷ ಇದು ಆಗಿದೆ. ಈಗ ನಾನು ಟೊಮೆಟೊ ಹಾಕ್ತಾ ಇದ್ದೇನೆ. ಒಂದು ಚಿಕ್ಕ ಸೈಜ್ ಟೊಮೆಟೊ ತಗೋಬೇಕು. ಮಟನ್ಗೆ ಟೊಮೆಟೊನ ಚೆನ್ನಾಗಿ ಟೇಸ್ಟ್ ಬರ್ತದೆ. ಈ ಟೊಮೆಟೊ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ 1 ನಿಮಿಷ ತನಕ ಮಿಕ್ಸ್ ಆಗ್ಬೇಕು. ನೋಡಿ ಫ್ರೆಂಡ್ಸ್, ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಈಗ ನಾನು ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ರೀನ್ ಚಿಲ್ಲಿ ಪೇಸ್ಟು. ಈ ಗ್ರೀನ್ ಚಿಲ್ಲಿ ಪೇಸ್ಟ್ ನಲ್ಲಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ, ಉಪ್ಪು ಮಿಕ್ಸ್ ಮಾಡಿ ಅರ್ದಿದ್ದೇನೆ, ಪೇಸ್ಟ್ ಮಾಡಿದ್ದೇನೆ. ಅದು ಹಾಕ್ತಾ ಇದ್ದೇನೆ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಫ್ರೆಂಡ್ಸ್, ಗ್ರೀನ್ ಚಿಲ್ಲಿ ಕೂಡ ಪೇಸ್ಟ್ ಚೆನ್ನಾಗಿದೆ ಆಗಿದೆ. ಈಗ ನಾನು ಮಟನ್ ಹಾಕ್ತಾ ಇದ್ದೆ. ನೋಡಿ, ಮಟನ್ ತಗೊಂಡಿದೆ. ಈ ಮಟನ್ ನಾನು ಇದರಲ್ಲಿ ಹಾಕ್ತೇನೆ. ಹಸಿ ಮಟನ್ ಅರ್ಧ ಕೆಜಿ ಮಟನ್ ಇದೆ, ಹಾಕ್ತಾ ಇದ್ದೀನಿ. ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ ರುಚಿಗೆ. ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತೇನೆ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಬೇಕು. ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಉಪ್ಪು ಅರಿಶಿನ ಈಗ ಚೆನ್ನಾಗಿ ಎಳ್ಕೋಬೇಕು ಮಟನ್. ಆ ರೀತಿ ಮಿಕ್ಸ್ ಮಾಡಿ 3 ನಿಮಿಷ ಮುಚ್ಚಿಡ್ಬೇಕು. ಸಿಮ್ಮಲ್ಲಿ ಇಟ್ಟು 3 ನಿಮಿಷ ನಾನು ಇದು ಮುಚ್ಚಿಡ್ತೇನೆ. ಈಗ ಇಷ್ಟೇ. ನೋಡಿ ಫ್ರೆಂಡ್ಸ್, ಈಗ ನಾನು ಮಸಾಲ ಮಾಡ್ಲಿಕ್ಕೆ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ತಗೊಂಡು, ಇವೆರಡು ನಾನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಕೊತ್ತಂಬರಿ ಮಸಾಲ ರೆಡಿ ಆಗಿದೆ. ಈಗ ನಾನು ಮಟನ್ ಅಲ್ಲಿ ಮಿಕ್ಸ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, 5 ನಿಮಿಷ ಆಯ್ತು. ಈಗ ನೋಡಿ ಮಟನ್ ಚೆನ್ನಾಗಿ ಅರಿಶಿನ ಉಪ್ಪು ಚೆನ್ನಾಗಿ ಎಳ್ಕೊಂಡಿದೆ. ಈಗ ನಾನು ಇದರಲ್ಲಿ ಮಸಾಲ ಹಾಕ್ತೇನೆ. ನೋಡಿ, ಕೊಬ್ಬರಿ ಕೊತ್ತಂಬರಿದು ಮಸಾಲ ಹಾಕ್ತಾ ಇದ್ದೇನೆ. ಈ ಮಸಾಲ ಕೂಡ ಚೆನ್ನಾಗಿ ಇಳ್ಕೋಬೇಕು. ಆಮೇಲೆ ಸ್ವಲ್ಪ ಮಟನ್ ಮಸಾಲ ಹಾಕ್ತಾ ಇದ್ದೇನೆ. ನೋಡಿ, ಯಾವುದೇ ಬ್ರ್ಯಾಂಡ್ ತಗೊಂಡು, ನಾನು ಶಕ್ತಿ ಬ್ರ್ಯಾಂಡ್ ಮಟನ್ ಮಸಾಲ ತಗೊಂಡಿದ್ದೇನೆ. ಅದೊಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ. ಇನ್ನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕಲರ್ ಸಲುವಾಗಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು. ಆಮೇಲೆ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡೋಣ. ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದೇ ಚೆನ್ನಾಗಿ ಮಸಾಲ ಎಣ್ಣೆ ಬಿಡಬೇಕು. ಅಂದ್ರೆ ಖಾರ ಉಪ್ಪು ಚೆನ್ನಾಗಿ ಎಳ್ಕೊಂಡು ಎಣ್ಣೆ ಬಿಡಬೇಕು. ಆ ರೀತಿ ನಾವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, 5-6 ನಿಮಿಷ ಆಯ್ತು. ಈ ತರ ಎಲ್ಲ ಚೆನ್ನಾಗಿ ಖಾರ ಉಪ್ಪು ಮಟನ್ ಎಲ್ಲ ಎಳ್ಕೊಂಡಿದೆ. ನೋಡಿ, ಸೈಡಿಗೆ ಎಣ್ಣೆ ಬಿಡ್ತಾ ಇದೆ. ಈ ತರ ಎಣ್ಣೆ ಬಿಡಬೇಕು. ಈಗ ನಾನು ನಮಗೆ ಗ್ರೇವಿ ಸಲುವಾಗಿ ನಮ್ಗೆ ಬಿಸಿನೀರು ಹಾಕ್ತಾ ಇದ್ದೇನೆ. ಆದಷ್ಟು ನೀವು ಗ್ರೇವಿ ಸಲುವಾಗಿ ಬಿಸಿನೀರು ಹಾಕಿ ತಣ್ಣೀರು ಹಾಕ್ಬೇಡಿ. ನೋಡಿ, ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನಮಗೆ ಎಷ್ಟು ಬೇಕೋ ಥಿಕ್ನೆಸ್ ಅಷ್ಟು ನಾನು ನೀರು ಹಾಕ್ಬೇಕು. ನೀರು ಹಾಕಿ 4 ವಿಸಿಲ್ ಬೇಯಿಸ್ಬೇಕು. ಈಗ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕಿದ್ದೇನೆ. ನೀರು ಹಾಕಿ ಚೆನ್ನಾಗಿ ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬೇಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 4 ವಿಸಿಲ್ ತಗೋಬೇಕು. ನೋಡಿ, ನಾನು ಇಷ್ಟು ಗ್ರೇವಿ ಇಟ್ಟಿದ್ದೇನೆ. ಈಗ ನಾನು ಕುಕ್ಕರ್ ಮುಚ್ಚಿ 4 ವಿಸಿಲ್ ಆಗೋ ತನಕ ವಿಸಿಲ್ ತಗೋತೇನೆ. ನೋಡಿ, ಲಾಕ್ ಮಾಡಿದೆ. ಈಗ 4 ವಿಸಿಲ್ ಆಗೋ ತನಕ ವಿಸಿಲ್ ತಗೊಂಡು ರೆಡಿ ಆಗಿರ್ತದೆ ಮಟನ್ ಗ್ರೇವಿ. 4 ವಿಸಿಲ್ ಆದ ನಂತರ ಸ್ಟವ್ ಆಫ್ ಮಾಡಿದ್ದೇನೆ. ಬಿಸಿ ಬಿಸಿ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ. ಈ ತರ ಚಟ್ಪಟ್ ಮಟನ್ ಮಾಡಿ ನೋಡಿ, ತುಂಬಾ ಟೇಸ್ಟ್ ಇರ್ತದೆ. ಒಂದ್ಸಲ ಮಾಡಿ ನೋಡಿ. ಮತ್ತೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಚೆನ್ನಾಗಿ ಬಂದಿದೆ.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಗ್ರೇವಿ. ಈ ತರ ಮಾಡಿ ನೋಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.